ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ರಿಕ್ವೆಸ್ಟ್, ಪರ್ಸ್ನಲ್ ರಿಕ್ವೆಸ್ಟು. ಯಾಕೆಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಪ್ಲೇಸ್ನ ತೋರಿಸ್ತೀನಿ, ಅದಕ್ಕೋಸ್ಕರ ನೀವೇನು ಕೊಡೋದು ಬೇಡ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಎಷ್ಟು ಕಷ್ಟಪಟ್ಟೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಆ್ಯಂಡ್ ನಮಸ್ಕಾರ, ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ನೆಟ್ಕೋಟ್ ಫಾಲ್ಸ್ಗೆ. ನೆಟ್ಕೋಟ್ ಫಾಲ್ಸು ಸುಮಾರು ಬಂದುಬಿಟ್ಟು ಒಂದು 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ನಾನಿರೋ ಪ್ಲೇಸಿಂದ. ಆಲ್ರೆಡಿ ಒಂದು 40 ಕಿಲೋಮೀಟ್ರ್ ದಾಟ್ಕೊ ಬಂದೆ, ಇನ್ನೊಂದು 4 ಕಿಲೋಮೀಟ್ರ್ ಇದೆ. ಇನ್ನು ಮುಂದೆ ಹೋಗಬೇಕು, ನಿಮಗೆ ತೋರಿಸ್ತೀನಿ. ಆ್ಯಂಡ್ ಫಾಲ್ಸ್ ಬಗ್ಗೆ ನನಗೆ ಯಾವುದೇ ಒಂದು ಇಮ್ಯಾಜಿನೇಷನ್ ಇಲ್ಲ. ಫೋಟೋಸ್ ನೋಡಿದ್ದೀನಿ ಒಂದು 2-3, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಿದೆ ಅಂತಬಿಟ್ಟು. ಸ್ವಲ್ಪ ಬಂದು ಸ್ವಲ್ಪ ಇದು ಮುಖ ಎಲ್ಲ ಸ್ವಲ್ಪ ಡಸ್ಟಿಂದ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಇಲ್ಲಿ ನಿಂತ್ಕೊಂಡೆ, ಒಂದು ಚಿಕ್ಕ ಹೊಳೆ ಇತ್ತು, ಸ್ವಲ್ಪ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ತೊಳ್ಕೊಂಡು ಇವಾಗ ಹೋಗ್ತಿದ್ದೀನಿ. ಬನ್ನಿ ಹಾಗಾದರೆ ಹೋಗೋಣ, ತೋರಿಸ್ತೀನಿ ನಿಮಗೆ ಆ ಪ್ಲೇಸ್ನ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಹೇಳಿ. ಬಿರ್ಲಮಕ್ಕಿಂದ ಲೆಫ್ಟ್ ತಗೊಂಡು ಹಾಗೆ ಮುಂದೆ ಬಂದರೆ ಒಂದು ಸ್ವಲ್ಪ ದೂರ ಅಂದರೆ ಒಂದು 4-5 ಕಿಲೋಮೀಟ್ರ್ ಮುಂದೆ ಬಂದರೆ ಬೀಳುವಂತೆ ಅಂತ ಹೇಳ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇಲ್ಲಿಂದ ರೈಟಿಗೆ ತೋರಿಸ್ತಿದ್ದೆ ನನಗೆ ಗೂಗಲ್ ಮ್ಯಾಪಲ್ಲಿ. ಮತ್ತು ನಾನು ಕೇಳಿದವಾಗೂ ಅವ್ರು ಹೇಳಿದ್ದಂದರೆ ಇಲ್ಲಿಂದ ರೈಟಿಗೆ ಹೋಗಿ ಅಂತ ಹೇಳ್ಬಿಟ್ಟು. ಬನ್ನಿ ಹಾಗಾದ್ರೆ ಹೋಗೋಣ. ಗೊತ್ತಾಗಿಲ್ಲ ಅಂದರೆ ಸಿಂಪಲ್ಲು ಯಾರನ್ನಾರು ಕೇಳಿ ಹೇಳ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ದೊಡ್ಡದಿದೆ ಫಾಲ್ಸು, ಸುಮಾರಿಕೈತೆ. ನೀರು ಇರ್ತೈತಲ್ಲ ಇವಾಗ? ಹಾಂ, ಇಲ್ಲ ಊಟ ಬೇಡ. ಸರಿ ಅಣ್ಣ, ಸರಿ ಅಡ್ಡಿಲ್ಲ. ಇದ್ಯಾವುದೋ ರೂಟಲ್ಲಿ ಹೋಗ್ತಿದ್ದೀನಿ. ಇನ್ನು 100% ನನಗಂತೂ ಕನ್ಫರ್ಮ್ ಇಲ್ಲ ಇದು ರೋಡು ನಾನು ಕರ್ಕೊಂಡು ಹೋಗ್ತದೆ ಅಂತೇಳ್ಬಿಟ್ಟು. ಅವ್ರು ಹೇಳಿದ್ರು ಲೆಫ್ಟಿಗೆ ಹೋಗಿ ಅಂತೇಳ್ಬಿಟ್ಟು. ಸೊ ಲೆಫ್ಟಿಗೆ ಹೋಗ್ತಾ ಇದ್ದೀನಿ, ಎಷ್ಟು ದೂರ ಹೋಗಬೇಕೋ ಗೊತ್ತಿಲ್ಲ, ನೋಡೋಣ. ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಸಿಕ್ಕಿದ್ರೆ ಆಯಿತು, ಸಿಕ್ಕಿಲ್ಲ ಅಂದರೆ ಕಷ್ಟ, ಮತ್ತೆ ಹುಡುಕಬೇಕು. ಹೋದೆ, ಅವ್ರ ಜೊತೆ ಮಾತಾಡಿದೆ, ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಪಾಪ ನೋಡಿ, ನಮ್ಮ ಉತ್ತರ ಕನ್ನಡ ಜನರು ಎಷ್ಟು ರಿಚ್ ಇದ್ದಾರೆ ಅಂತೇಳ್ಬಿಟ್ಟು. ಅಂದರೆ ಗುರುತೋ ಪರಿಚಯ, ನಾನು ಯಾರೋ ಅವ್ರು ಯಾರೋ ಗೊತ್ತಿಲ್ಲ, ಬಟ್ ಆದರೂ ಕರೆದ್ರು ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು. ಯಾಕಂದರೆ ಈಗ ಊಟ ಟೈಮ್ ಆಯಿತು, ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗಿ ಅಂದರು. ಕೇಳಿದ್ದಕ್ಕೆ ಪರವಾಗಿಲ್ಲ ಬೇಡ ಅಂಥೇಳಿ ಬಂದೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಹಿಂಗೆ ಊಟ ಮಾಡ್ಕೊಂಡೋಗಿ. ಒಂದು ಆತ್ಮೀಯತೆಯಿಂದ ಕರೆದ್ರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಬಂದೆ, ಈಗ ಮುಂದೆ ಹೋಗೋಣ, ನೋಡೋಣ ಏನಾಗ್ತಿದೆ ಅಂತೇಳ್ಬಿಟ್ಟು. ಹಾಗೆ ಅದೇ ವಿಷಯ ಹೇಳೋಣ ಅಂದ್ಕೊಂಡೆ. ಅಂದರೆ ನಮ್ಮ ಉತ್ತರ ಕನ್ನಡ ಜನಗಳು ಎಷ್ಟು ರಿಚ್ ಇದ್ದಾರೆ, ಹಾರ್ಟ್ಲಿ ತುಂಬ ರಿಚ್ ಇದ್ದಾರೆ ಜನಗಳು. ನಿಮ್ಗೇನಾದ್ರು ಹಸುವಾಯಿತು ಅಥವಾ ಈಗ ನೋಡಿ, ಈಗ ನನಗೆ ಹಸುವಾಯಿತು ಅಥವಾ ನನ್ನ ಹತ್ರ ಒಂದು 100 ರೂಪಾಯಿ ಕಡಿಮೆ ಇತ್ತು ಅಂದರೆ ನಾನು ಯಾರನ್ನಾರು ಹೋಗಿ ಕೇಳಿದ್ರು ಕೂಡ ಹಂಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಹಂಗಿದ್ದಾರೆ ನಮ್ಮ ಸೈಡ್ ಜನಗಳು. ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವರು ಊಟಕ್ಕೆ ಕರೆದ್ರು, ನಾನು ಊಟಕ್ಕೆ ಹೋಗ್ತಿರಲಿಲ್ಲ, ಬಟ್ ಅಂದರೂ ಒಂದು ಕರೆದ್ರಲ್ಲ, ಅಷ್ಟು ಸಾಕು. ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಬನ್ನಿ ಹಾಗಾದರೆ ಮುಂದೆ ಹೋಗೋಣ. ಅಂತೂ ಇಂತೂ ಒಂದು ಕ್ಲೂ ಸಿಕ್ತು ನನಗೆ, ಹುಡುಕಿ ಹೆಂಗೆ ಅಂದರೆ ಈ ಮರಳುಗಾಡಲ್ಲಿ ನೀರು ಸಿಕ್ತಂಗೆ ಆಯಿತು ನನಗೆ. ನೋಡಿ, ಅಂತೂ ಬೋರ್ಡ್ ಹಾಕವ್ರೆ ನೆಟ್ಕೋಟ್ ಫಾಲ್ಸ್ ಅಂತೇಳ್ಬಿಟ್ಟು. ಅಣ್ಣ ನೀನು ಹಿಂಗೆ ನಿಂತ್ಕೋಬೇಕಣ್ಣ, ನೆಟ್ಕೋಟ್ ಫಾಲ್ಸ್ ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಇದು ಯಾಕೋ ನಿಂತ್ಕೊಂಡಂಗೆ ಕಾಣಲ್ಲ, ಹಂಗೆ ಮಲ್ಕೊಂಡಿರೋ. ನನ್ನ ಬೈಕ್ನ ಇಲ್ಲಿಟ್ಟೆ. ಆ್ಯಂಡ್ ಕೇಳ್ಕೊ ಬಂದು ನಾನೇ ಸುಸ್ತಾಗೋದೆ ಗುರು. ಆ್ಯಂಡ್ ಲಾಸ್ಟ್ ನೋಡಿ, ಇದೇ ಮನೆ, ಇದು ಮನೆ, ಇದು ಯಾರ್ದೋ ಮನೆ ಗೊತ್ತಿಲ್ಲ. ಇಲ್ಲಿ ಡೆಡ್ ಎಂಡ್, ಇದು ಡೆಡ್ ಎಂಡಿಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಬಂದು ಬೈಕ್ ಇಲ್ಲಿ ಹಾಕಿಬಿಟ್ಟು ಹೀಗೆ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ಈ ರೂಟ್ನ ಹೇಳೋಕ್ಕಾಗಲ್ಲ ಬಿಡಿ ನಿಮಗೆ, ನಾನು ಹೇಳಬೇಕಂದ್ರೂ ನಿಮ್ಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಡಿಫ್ರೆಂಟಾಗಿದೆ ರೂಟು. ಕೇಳ್ಕೊತಾ ಬಂದರೆ ಮಾತ್ರ ಹೋಗಕ್ಕೆ ಸಾಧ್ಯ ಅನ್ಕೋತೀನಿ. ಮತ್ತು ಇನ್ನೂ 1/2 ಕಿಲೋಮೀಟ್ರ್ ನಡಿಬೇಕಂತಿಲ್ಲಿದ್ದ. ನೋಡೋಣ, ನಾನು ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಶಿವ ಅಂದ್ಕೊಂಡು. ಬನ್ನಿ ಹೋಗೋಣ, 1/2 ಕಿಲೋಮೀಟ್ರ್ ಹೋಗೋಣ, ನಡೆಯೋಣ ಬನ್ನಿ. ಇಲ್ಲೆಲ್ಲ ಓಡಾಡಿ ಸ್ವಲ್ಪ ಮಾರ್ಕ್ಸ್ ಇದೆಯಲ್ಲ ಗೊತ್ತಾಗ್ತಿದೆ. ನನಗೇನಿದೇನು ಹೊಸದಲ್ಲ ಬಿಡಿ, ಯಾಕಂದರೆ ನಾವು ಇರೋದು ಲೈಕ್ ಮಲೆನಾಡು ಪ್ರದೇಶದಲ್ಲೆಲ್ಲ. ನಮಗೆ ಕಾಡು ಗದ್ದೆ ಅವೆಲ್ಲ ನನಗೇನು ಹೊಸ ವಿಚಾರಗಳಲ್ಲ. ಸೊ ಹೋಗೋಣ. ಸ್ವಲ್ಪ ಕಾಡು, ಹೊಸ ಪ್ರಾಣಿಗಳಿರುತ್ತೆ, ಅದೇ ಸ್ವಲ್ಪ ಭಯ. ನೋಡಿ ಎಲ್ಲಿ ಬಂದೆ ಅಂತ ತೋರಿಸ್ತೀನಿ. ಅಲ್ಲಿದೆ ಬೈಕು, ಹಂಗೆ ಬಂದು ಹಿಂಗೆ ಇಳಿದು ಹಿಂಗೆ ಸೀದಾ ಬಂದು ಹಿಂಗೆ ಬಂದು ಇಲ್ಲಿದ್ದೀನಿ. ಈಗ ಸಂಕ ಹಾಕಿದ್ದಾರೆ, ಹಿಂಗೋ ದೇವ್ರನೇ ಗೊತ್ತಿಲ್ಲ. ಯಾವ್ದಾದ್ರು ಪ್ರಾಣಿ ಬಂದರೆ ಹೊಡೆದಾಕೋಣ ಅಂತ ನೋಡಿ ಇದನ್ನ ಇಟ್ಕೊಂಡು ಹೋಗ್ತಿದ್ದೀನಿ. ಹೆಂಗೆ ಹೇಳ್ತೀರಾ? ಯಾವ್ದಾದ್ರು ಪ್ರಾಣಿ ಬಂದುಬಿಟ್ರೆ ಸಡನ್ಲಿ ಇಲ್ಲೆಲ್ಲೋ ನೀರು ಬೀಳೋ ಸೌಂಡ್ ಕೇಳಿಸ್ತಿದೆ, ಅಲ್ಲೆಲ್ಲೋ ಇದೆ ಅನ್ಕೋತೀನಿ ಫಾಲ್ಸು. ಹೆಂಗೆ ಹೇಳ್ತೀರಿ? ಯಾವ್ದಾದ್ರು ಹುಲಿ ಸಿಂಹ ಬಂದುಬಿಟ್ರೆ ಏನು ಮಾಡ್ತೀರಾ? ಕತೆ ಗೋವಿಂದ. ಅದಕ್ಕೆ ಒಂದು ಹಿಡ್ಕೊಂಡು ಹೊರಟಿದ್ದೀನಿ. ಅಯ್ಯಪ್ಪ, ಟ್ರೆಕ್ಕಿಂಗ್ ಮಾಡ್ಬೇಕಿಲ್ಲಿ ಸಿಕ್ಕಾಬಟ್ಟೆ. ಅಂಟಿಗೆ 1/2 ಕಿಲೋಮೀಟ್ರ್ ಒಂದು ಶೆಟ್. ಅಲ್ಲಿ ಹಿಂದೆನೇ ಕೇಳಿದ್ರು ಒಬ್ರೇನಾ ಅಂತ.
ಹೌದಣ್ಣ ಒಬ್ಬನೇ ಬಂದಿದ್ದೀನಿ ಅಂದೆ. ಅವ್ರು ಏನಕ್ಕೆ ಒಬ್ಬನೇ ಅಂತ ಕೇಳಿದ್ರು ನನಗೆ ಇವಾಗ ಗೊತ್ತಾಗ್ತಿದೆ. ಈ ಕಾಡಲ್ಲಿ ಒಬ್ಬನೇ ಹೋಗಬೇಕಲ್ಲ, ಅದಕ್ಕೆ ಕೇಳಿದ್ರು ಅವರು ಒಬ್ಬನೇ ಅಂತೇಳ್ಬಿಟ್ಟು. ಅಣ್ಣ ಇದೊಳ್ಳೆ ವೈಲ್ಡ್ ವರ್ಸಸ್ ಮ್ಯಾನ್ ಆಗೈತೆ. ನಾನು ಅಪ್ಪ ಫಾಲ್ಸು ಎಲ್ಲಿದೆಯಪ್ಪ? ದೊಡ್ಡ ಕಾಡು ಗುರು, ಇದು ದೊಡ್ಡ ಕಾಡು. ಎಲ್ಲಿ ಹೋಗಲಿ ನಾನು, ಏನು ಮಾಡಲಿ ಗೊತ್ತೇ ಆಗ್ತಿಲ್ಲ. ಇಲ್ಲೇನೋ ನೋಡಿ, ಇದು ಫಾಲ್ಸು, ಇದು ಸೆಕೆಂಡ್ ಸ್ಟೆಪ್ಪಿಂದ ಕೆಳಗಡೆ ಬೀಳ್ತಿರೋದು. ನಾನು ಇಲ್ಲೆಲ್ಲೋ ಗುಡ್ಡದ ಮೇಲೆ ಹಿಂಗೆ ಬಂದೆ, ಆ್ಯಂಡ್ ಇನ್ನೂ ಕಾಡೊಳಗಡೆ ಹಿಂಗೆ ಹೋಗ್ಬೇಕಿಲ್ಲಿ. ನನಗೆ ಏನು ಅನಿಸ್ತಿದೆ ಗೊತ್ತಾ, ದಯವಿಟ್ಟು ಯಾರು ಬರೋಕ್ಕೆ ಹೋಗಬೇಡಿ ಇಲ್ಲಿ. ಇದು ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೊಂಡು ಓಕೆನೆ, ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಆಗಲ್ಲ, ತುಂಬ ಕಷ್ಟ. ರೂಟು ಇದು ಹಿಂಗೆ ರೂಟ್ ಇದು ಫುಲ್ ಹಿಂಗೆ ಸ್ಲೋಪ್ ಇದೆ. ಹಿಂಗೆ ಬಿದ್ದರೆ ಕೆಳಗಡೆನೇ ಅಲ್ಲಿ ಫಾಲ್ಸ್ಗೆ ಬರೋದೇನೋ ಬಂದ್ಬಿಟ್ಟೆ. ತಲೆ ಬೋಡ ಏನೂ ಗೊತ್ತಾಗ್ತಿಲ್ಲಪ್ಪ. ಮುಂದೆ ಹೋಗ್ಬಿಟ್ಟಿದ್ದೀನಿ ಅನ್ಸೋದು ಜಾಸ್ತಿ. ಹಿಂದೆ ಎಲ್ಲೋ ಜಾಗ ಇರಬೇಕು ಇಳಿಲಿಕ್ಕೆ. ಇಲ್ಲಿ ಜಾಗ ಓಡಾಡಿ ಸೌದೋಗಿತ್ತು ಅಂತೇಳ್ಬಿಟ್ಟು ಮುಂದೆ ಹೋದೆ. ಮುಂದೆ ಎಲ್ಲೋ ಜಾಗ ಇದೆ ಅಂತೇಳ್ಬಿಟ್ಟು ಮುಂದೆ ಎಲ್ಲೂ ಇಲ್ಲ. ಈ ರೋಡ್ ನೋಡಿದ್ರೆ ನಡೆಯೋಕ್ಕೆ ಮನಸ್ಸು ಆಗಲ್ಲ. ತುಂಬ 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 ಡೇಂಜರಸ್. ಈ ಥರ ಜಾಗಕ್ಕೆ ಒಬ್ಬೊಬ್ಬರೇ ಬರಬೇಡಿ, ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಈ ಥರ ಪ್ಲೇಸ್ಗೆ. ತುಂಬ ಸಿಚುವೇಶನ್ ತುಂಬ ಕೆರಡ್ದೋಗಿದೆ. ಇಲ್ಲಿಗೆ ಎಂಡು. ಇಲ್ಲೇನೋ ಬರ್ದಿದ್ದಾರೆ ನೋಡಿ, ಇಲ್ಲಿಗೆ ಎಂಡ್ ಅನ್ಕೋತೀನಿ ನಾನು. ಮುಂದೆ ಹಿಂಗೆ ಗೊತ್ತಿಲ್ಲದೆ ಮುಂದೆ ಹೋಗ್ಬಿಟ್ಟೆ ಹಿಂಗೆ ಮೇಲತ್ತಿ. ಮೋಸ್ಟ್ಲಿ ಇಲ್ಲಿಗೆ ಎಂಡ್ ಅನ್ಕೋತೀನಿ. ಇದೇ ರೂಟಲ್ಲಿ ಇಳಿಬೇಕು ಅನ್ಕೋತೀನಿ ಕೆಳಗಡೆ. ನೋಡಿ ಹಿಂಗಿದೆ ಜಾಗ, ಇದು ಫುಲ್ಲು ಡೀಪ್ ಇದೆ. ಇಳಿಯೋದಾದರೆ ಹಿಂಗೆ ಇಳಿಬೇಕು ಅನ್ಕೋತೀನಿ ಮೋಸ್ಟ್ಲಿ. ಹಿಂಗೆ ಇಳಿದು ಅಲ್ಲಿ ಫಾಲ್ಸ್ ಕಾಣಿಸ್ತಿದೆ, ಅಲ್ಲಿ ನೋಡಬೇಕು. ನಿಜ ನಾನು ಇಳಿತಿದ್ದೀನಿ. ಇಳಿದು ಮೇಲೆ ಹತ್ತು ಬಂದರೆ ಏನಾದ್ರು ಈ ವಿಡಿಯೋನ ಅಪ್ಲೋಡ್ ಮಾಡಿದರೆ ನೋಡೋಣ. ಅಪ್ಲೋಡ್ ಮಾಡಿದರೆ ನಾನು ಇದ್ದೀನಿ ಅಂತ ಅರ್ಥ. ಗೊತ್ತಿಲ್ಲ, ತುಂಬ ಡೀಪ್ ಇದೆ, ನನ್ನ ಹತ್ರ ಆಗುತ್ತೆಲ್ಲ ಗೊತ್ತಿಲ್ಲ. ಇಳಿತಾ ಇದ್ದೀನಿ. ತುಂಬ 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 ಡೇಂಜರಸ್ ಆಗಿದೆ ಅದು. ದೇವರಣೆ ಅಂತಿದ್ದೀನಿ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಎಷ್ಟು ಡೀಪ್ ಇದೆ ಅಂದರೆ ಹಿಂಗೆ ಇದು ಸ್ವಿಂಕ್ ಅಂತ ಹೋಗ್ಬಿಡೋದು. ಏನಾದ್ರು ಒಂದು ಸ್ವಲ್ಪ ಕಾಲು ಮಿಸ್ ಆದರೆ ಬಡ ಅಂತ ಉಡ್ಕೊಂಡು ಹೋಗ್ತಾಯಿದೆ. ಹಿಂಗೋ ಇಳಿಬೇಕು ಅನ್ಕೋತೀನಿ, ಗೊತ್ತಿಲ್ಲ. ನಾನು ನಿಮ್ಗೊಂದು ಹೇಳ್ತೀನಿ, ದಯವಿಟ್ಟು ಈ ಫಾಲ್ಸ್ಗೆ ಬರಬೇಡಿ. ನಿಜ ಅಂತೀನಿ, ತುಂಬ ಡೇಂಜರ್ ಇದೆ. ತುಂಬ ಅಂದರೆ ತುಂಬ ಡೇಂಜರ್ ಇದೆ. ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಹೆಂಗಿದೆ ಅಂದರೆ ಪ್ಲೇಸ್ ಇದು ನೋಡಿ, ಕ್ಯಾಮ್ರಾದಲ್ಲಿ ಏನೂ ಗೊತ್ತಾಗಲ್ಲ. ನಾನು ಕ್ಯಾಮ್ರಾ ನೋಡಿ ಬಕ್ರಾಗ್ಬಿಟ್ಟೆ ಬಂದಿದ್ದೀನಿ ಇಲ್ಲಿ. ಕ್ಯಾಮ್ರಾದಲ್ಲಿ ಏನೂ ಗೊತ್ತಾಗಲ್ಲ. ಗುಡ್ಡ ಇಷ್ಟು ಸ್ಟ್ರೇಟ್ ಇದೆ, ಹಿಡ್ಕೊಳ್ಳೋಕೆ ಏನೂ ಇಲ್ಲ. ಒಂದು ಸಣ್ಣ ಕಲ್ಲು ಕೂಡ ಇಲ್ಲ ಹಿಡ್ಕೊಳ್ಳಿಕ್ಕೆ ಸೇಫ್ಟಿಗೆ. ಅಲ್ಲಿದ್ದ ಹಿಡ್ಕೊಂಬರ್ಬೇಕಾದ್ರೆ ನನ್ನ ಚಪ್ಪಲಿ ಒಂದು ಸ್ವಲ್ಪ ಸ್ಲಿಪ್ ಆದರೆ ಎಲ್ಲೂ ಇಲ್ಲ ಕೆಳಗಡೆ, ಅಲ್ಲೆಲ್ಲರೂ ಹೋಗಿ ಬಿದ್ದಿರ್ತೀನಿ. ನಾನು ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟೆ. ಏನಕ್ಕೆ ಅಂದರೆ ಕಾಲಿಗೆ ತುಂಬ ಗ್ರಿಪ್ ಬೇಕಿಲ್ಲಿ. ಸೊ ಕಾಲಿಗೆ ಗ್ರಿಪ್ಪೇ ಸಿಗ್ತಿಲ್ಲ. ಹಿಂಗೆ ಜಾರ್ ಹೋಗ್ತಿದ್ದೆ ಚಪ್ಪಲಿಗಳು. ನಾನು ಜಾರಿದ್ರೆ ಮಿಸ್ ಆದರೆ ನಾನೇ ಇರೋಲ್ಲ. ಅದಕ್ಕೋಸ್ಕರ ಚಪ್ಪಲಿನ ತೆಗೆದಿಟ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀನಿ ಕೆಳಗಡೆ. ನೋಡಿ ಸ್ವಲ್ಪ ಮುಂದೆ ಇದು ಫಸ್ಟ್ ಸ್ಟೆಪ್. ಇದು ಮೇಲಿಂದ ಬಿದ್ದು ಕೆಳಗಡೆ ಅಲ್ಲಿ ಸ್ಟೋರ್ ಆಗಿ, ಇದು ಎರಡನೇ ಸ್ಟೆಪ್. ನೋಡಿ ಹಿಂಗೆ ಕೆಳಗಡೆ ಬಿದ್ದು ಕೆಳಗಡೆ ಹೋಗ್ತಿದೆ. ಒಂದು 100-150 ಮೀಟ್ರ್ ಇಳಿದ ಮೇಲೆ ಈ ರೀತಿಯಾದ ಒಂದು ವ್ಯೂ ಸಿಕ್ತು ನನಗೆ. ನೋಡಿ ಅಂತಿಂತು ಕೆಳಗಡೆ ಬಂದೆ. ಇನ್ನೊಂದು ಸ್ವಲ್ಪ ಹಿಂಗೆ ಹಿಂಗೆ ಕೆಳಗಡೆ ಇಳಿದು ಇಲ್ಲಿ ಹೋಗಬೇಕು. ಹಿಂಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಅದು. ಅಲ್ಲಿ ಈ ಟೈಪಲ್ಲೇ ಗುಡ್ಡ ಇರೋದು. ಇದನ್ನೇ ಇಳ್ಕೊಬಂದೆ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಒಂದು ಕಲ್ಲನ್ನ ಬಿಟ್ಟು ಕಳಿಸ್ತೀನಿ ನೋಡಿ. ಇವಾಗ ಹೆಂಗೆ ಹೋಗತ್ತಿದು ನೋಡಿ, ಹೆಂಗೆ ಹೋಯ್ತಿದೆ. ಎಷ್ಟು ಡೀಪ್ ಇದೆ, ತುಂಬ ಡೇಂಜರ್ ಇಲ್ಲಿ ಇಳ್ಕೊಂಬರೋದು. ಅಂತೂ ಇಂತೂ ಒಂದು 20-25 ನಿಮಿಷದಿಂದ ಇಳಿತಾನೆ ಇದ್ದೆ. ಒಂದು 150-200 ಮೀಟ್ರ್ ಕೆಳಗಡೆ ಬಂದಿದ್ದೀನಿ ಫುಲ್ ಡೌನಿಗೆ. ದೇವರಣೆ ಸಾಕಾಗೋಯ್ತು ಗುರು ಈ ಪ್ಲೇಸು. ಈ ಟೈಪಲ್ಲೇ ಗುಡ್ಡ ಇದೆ ಈ ಕಡೆನೂ ಕೂಡ. ಅದನ್ನೇ ನಾನು ಇಳ್ಕೊಬಂದಿದ್ದೆ. ಇವಾಗ ಫಾಲ್ಸ್ ಈ ಕಡೆ ಇದೆ, ಇದೇ ಫಾಲ್ಸು. ಸ್ವಲ್ಪ ಇಲ್ಲಿ ಮರಸಾಗಿದ್ದಕ್ಕೆ ಕಾಣಿಸ್ತಿಲ್ಲ. ಬನ್ನಿ ಹೋಗೋಣ. ಅಂತೂ ಇಂತೂ ಸ್ವಲ್ಪ ಕೆಳಗೆ ಬಂದೆ. ನೋಡಿ ಇವು ಹಿಂಗೆ ಕಾಣಿಸ್ತಿದೆ. ತುಂಬ ಹೈಟ್ ಇದೆ ಫಾಲ್ಸ್ ಇದು. ತುಂಬ ಅಂದರೆ ತುಂಬ ಹೈಟು. ಗೊತ್ತಾಗ್ತಿಲ್ಲ ಎಷ್ಟು ಹೈಟ್ ಅಂತ ಹೇಳ್ಬಿಟ್ಟು. ತುಂಬ ಹೈಟ್ ಇದೆ ಫಾಲ್ಸು. ಬಟ್ ಇಲ್ಲೇನು ಇದಿಲ್ಲ, ಇನ್ನೂ ಕೆಳಗಡೆ ಹೋಗಬೇಕು. ನೋಡಿ ಹಿಂಗಿದೆ. ತುಂಬ ಅಂದರೆ ತುಂಬ ಕಷ್ಟದ ವೇ ಇದು ಬರೋದು. ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಬಂದು ಇಟ್ಕೊಂಡಿದ್ದೀನಲ್ಲ, ಈ ಪ್ಲೇಸ್ ಎಷ್ಟು ಡೇಂಜರ್ ಇದೆ ಅಂದರೆ ಒಂದು ಸ್ವಲ್ಪ ಸ್ಲಿಪ್ ಆದರೆ ಸೀದಾ ನಾನು ಅಲ್ಲೆಲ್ಲಾದರೂ ಕೆಳಗಡೆ ಇರ್ತೀನಿ ನೋಡಿ, ಅಲ್ಲೆಲ್ಲರೂ ಕೆಳಗಡೆ ಬಿದ್ದಿರ್ತೀನಿ ನಾನು. ಅಷ್ಟು ಡೇಂಜರ್ ಇದೆ. ದಯವಿಟ್ಟು ಈ ಫಾಲ್ಸಿಗೆ ಬರೋಕ್ಕೆ ಹೋಗ್ಬೇಡಿ. ಒಂದು 300 ಅಡಿ ಮೇಲಿದೆ ನೋಡಿ ಫಾಲ್ಸು. 300 ಅಡಿ ಹೈಟ್ ಇರ್ಬೋದು ಮೋಸ್ಟ್ಲಿ. ಒಂದು 100 ಅಡಿ ಅಲ್ಲಿ ಆಗ್ಬೋದು, 200 ಅಡಿ. ಒಂದು 300 ಅಡಿ ಹೈಟ್ ಇದೆ. 300ರಿಂದ 350 ನಿಯರ್ 400 ಅಡಿ ಹೈಟ್ ಇರ್ಬೋದು ಈ ಫಾಲ್ಸು. ಮಸ್ತಾಗಿದೆ ಫಾಲ್ಸು. ಆದರೆ ಇಲ್ಲಿ ಬರೋಕ್ಕೆ ದಾರಿ ಇಲ್ಲ.
ನಾನು ಹೆಂಗೋ ದೊಡ್ಡ ಗುಡ್ಡ ಹಿಡ್ಕೊಂಬಂದು ಇಲ್ಲಿ ಕೂತಿದ್ದೀನಿ ನೋಡಿ. ನಾನು ಅಲ್ಟಿಮೇಟ್ ವ್ಯೂ ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ಆ ಕಣ್ಣಲ್ಲಿ ನನಗೆ ಎಷ್ಟು ಮಸ್ತಾಗಿ ಕಾಣಿಸ್ತಿದೆ ಅಂದರೆ ನೋಡಿ. ನಾನು ತೋರಿಸ್ತಿದ್ದೀನಲ್ಲ ಕ್ಯಾಮ್ರಾದಲ್ಲಿ ನೋಡಿಬಿಡಿ, ಅಷ್ಟೇ ಸಾಕು. ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಇದನ್ನ ಇನ್ನೂ ಒಂದು ಒಳ್ಳೆ ಅಮೌಂಟ್ ಹಾಕ್ಬಿಟ್ಟು ಚೆನ್ನಾಗಿ ಗ್ರೋ ಮಾಡಿದ್ರೆ ಮಸ್ತಾಗಿದೆ ಪ್ಲೇಸ್ ಮಾತ್ರ. ಆದರೆ ಇಲ್ಲಿ ಯಾರೂ ಮಾಡ್ತಿಲ್ಲ ಅನ್ಕೋತೀನಿ. ಫೈನಲಾಗಿ ಬಂದುಬಿಟ್ಟೆ ಗುರು ನಾನು ಕೆಳಗೆ. ಇಲ್ಲಿ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಕೈ ಕಾಲೆಲ್ಲ ನೋಯ್ತಿದೆ. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ನಿಜ ಅಂತಿದ್ದೀನಿ, ತುಂಬ ಅಂದರೆ ತುಂಬ ಕಷ್ಟಪಟ್ಕೊಂಡು ಇಳ್ಕೊಬಂದಿದ್ದಕ್ಕೂ ಒಂದು ವರ್ತ್ ಇದೆ. ಯಾಕಂದರೆ ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಅಲ್ಟಿ ಅಂದರೆ ಹೇಳೋಕ್ಕೆ ವರ್ಡ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಫಾಲ್ಸ್ ಮಾತ್ರ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಮೇಲ್ಗಡೆಯಿಂದ ಅಲ್ಟಿಯಾಗಿ ಕಾಣಿಸ್ತಿದೆ ಫುಲ್ಲು. ಇದೆಯಲ್ಲ ಇದಿಷ್ಟು ನೀರು ಬೀಳ್ತಿದೆಯಲ್ಲ, ಏನೋ ಚಿಕ್ಕದಾಗಿ ಕಾಣಿಸ್ತಿದೆ. ಬಟ್ ಮಿನಿಮಮ್ ಅಂದರೆ ಅಲ್ಲೊಂದು 25ರಿಂದ 30 ಅಡಿ ನೋಡಿ. ಈ ಗ್ಯಾಪಿಂದ ಕೆಳಗಡೆ ಬೀಳ್ತಿದೆಯಲ್ಲ, ಒಂದು 25ರಿಂದ 30 ಅಡಿ ಗ್ಯಾಪ್ ಇದೆ ಅಲ್ಲಿ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಇಲ್ಲಿವರೆಗೆ ಬರ್ತೀನಿ ನೋಡಿ. ಇಷ್ಟು ಚಿಕ್ಕದಾಗಿ ಬರ್ತೀನಿ ನೋಡಿ, ಅಷ್ಟಿದೆ ಅದು. ನಾನು ಇಳ್ಕೊಬಂದಿದ್ದು ಹಿಂಗೆ ನೋಡಿ. ಇದೇ ಗುಡ್ಡ ಹತ್ಕೊಂಡು ಹೋಗಿದ್ದು ನಾನು ಅವಾಗ. ಇಲ್ಲಿ ಬಂದು ಇಳಿದೆ. ಆ್ಯಂಡ್ ಇಲ್ಲಿ ಮೇಲೆ ಹತ್ತಿ ಹಾಗೆ ಸೀದಾ ಅಲ್ಲಿದೆ ಅಲ್ಲ ಹಸಿರು ಹುಲ್ಲು, ಹಾಗೆ ಸೀದಾ ಹೋಗಿ ಅಲ್ಲಿದ್ದ ಹಂಗೆ ಹತ್ಕೊಂಡು ಮೇಲೆ ಹೋಗಬೇಕು. ಅದು ಇಷ್ಟೇ ಅಲ್ಲ, ಇನ್ನೂ ಒಂದು ಮೇಲೆ 100-200 ಮೀಟರ್ಸ್ ಮತ್ತೆ ಹತ್ತಬೇಕು. ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ, ಇಲ್ಲಿ ಅಷ್ಟು ಈಸಿ ಇಲ್ಲ ನೀವು ಅಂದ್ಕೊಂಡಷ್ಟು. ಚೆನ್ನಾಗೇನೋ ಕಾಣಿಸುತ್ತೆ ದೂರದಿಂದ, ಆದರೆ ಹತ್ತಿರ ಬಂದು ನೋಡಿದವಾಗ ಇಲ್ಲಿ ಇಳಿಯೋದು ಹತ್ತೋದು ತುಂಬ ಅಂದರೆ ತುಂಬ ಕಾಲೆಲ್ಲ ನಂದು ಇವಾಗಲೇ ಸ್ಟಾರ್ಟಿಂಗ್ ಪೇಯ್ನ್ ಸ್ಟಾರ್ಟ್ ಆಗಿದೆ. ಬಟ್ ರಿಟರ್ನ್ ಹೋಗೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ನೋವು ಸ್ಟಾರ್ಟ್ ಆಗುತ್ತೆ, ಗೊತ್ತಿದೆ. ತೋರಿಸಿದ್ದೀನಲ್ಲ, ಚೆನ್ನಾಗಿದೆ. ಇಲ್ಲಿದ್ದಾನೆ ನೋಡ್ಕೊಂಬಿಡಿ, ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊಳ್ಳಿ. ದಯವಿಟ್ಟು ಇಲ್ಲಿ ಬರೋಕ್ಕೆ ಸಾಹಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಬನ್ನಿ, ನನಗೆ ಇಷ್ಟು ದೂರ ಬಂದಲ್ಲ ತುಂಬ ಸೆಕೆ ಆಗ್ತಿದೆ, ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ. ಸೊ ನನಗೆ ಸ್ವಲ್ಪ ನೀರಿಗೆ ಬೀಳಬೇಕು ಅನಿಸಿದೆ. ನೀರಿಗೆ ಬಿದ್ದು ಸ್ನಾನ ಮಾಡ್ತೀನಿ. ಒಬ್ಬರಿಲ್ಲ, ತುಂಬ ಸೆಕೆ ಆಗ್ತಿದೆ. ಸೊ ಸ್ವಲ್ಪ ಬಿದ್ದು ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಸ್ನಾನ ಮಾಡೋಕ್ಕೆ ಹೊರಟೆ. ಸ್ವಲ್ಪ ಮೈ ಮೇಲೆ ಸ್ವಲ್ಪ ತಣ್ಣು ನೀರು ಬಿದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬ ಮೇಲೆಯಿಂದ ಬಂದಲ್ಲ, ಫುಲ್ಲು ಸೆಕೆ ಆಗಿಬಿಟ್ಟಿದೆ. ಸಿಕ್ಕಾಬಟ್ಟೆ ಹೀಟ್ ಹೊಡಿತಿದೆ ಬಾಡಿ. ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ, ಒಂದು 25ರಿಂದ 30 ಅಡಿ ಇದೆ ಅದು. ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ, ಈ ಪ್ಲೇಸ್ಗೆ ಹೋಗಿ ತೋರಿಸ್ತೀನಿ ಇವಾಗ. ಅಲ್ಲಿ ಎಷ್ಟು ಹೈಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಈಗ ಒಂದು ಹೈಟು ಎಷ್ಟಿದೆ ಅಂತ ಒಂದು ಕನ್ಫರ್ಮೇಷನ್ ಸಿಗುತ್ತೆ ನೋಡಿ. ನಾವಾಗಲೇ ತೋರಿಸ್ತಲ್ಲ ಒಂದು 25ರಿಂದ 30 ಅಡಿ ಅಂತ. ಅಲ್ಲಿ ಕೆಳಗಡೆ ಬಂದಿದ್ದೀನಿ ನೋಡಿ, ಹೆಂಗಿದೆ ಮೇಲ್ಗಡೆ ನೋಡಿ ಫಾಲ್ಸ್. ಅಲ್ಲಿ ಹೋಗ್ಬೇಕು ಅನ್ಕೊಂಡೆ, ತುಂಬ ಫೋರ್ಸಾಗಿ ನೀರು ಬೀಳ್ತಿದೆ. ನಾನು ಅಲ್ಲಿ ಹೋದರೆ ಇಷ್ಟೇ ಹೈಟ್ ಕಾಣಿಸ್ತೀನಿ ನೋಡಿ. ಇಲ್ಲಿ ಅರ್ಧ ಇದೆಯಲ್ಲ, ಅಲ್ಲಿವರೆಗೆ ಹೈಟ್ ಮಾತ್ರ ಕಾಣಿಸ್ತೀನಿ ನಾನು, ಅಷ್ಟು ಹೈಟ್ ಇದೆ ಅದು. ಅಂದಾಜು ಮಾಡ್ಕೊಳ್ಳಿ, ಇವಾಗ ಇಲ್ಲಿದ್ದಾನೆ ಇಷ್ಟು ಹೈಟ್ ಇದೆ ಅಂದರೆ. ಆ್ಯಂಡ್ ಇಲ್ಲಿದ್ದ ಮೇಲೆವರೆಗೆ ತುಂಬ ಅಂದರೆ ತುಂಬ ಹೈಟ್ ಇದೆ, ಗೊತ್ತಾಗಲ್ಲ ಅಷ್ಟೇ ಕ್ಯಾಮ್ರಾದಲ್ಲಿ. ಆ್ಯಂಡ್ ಇನ್ನೊಂದು ವಿಷಯ, ಈ ಫಾಲ್ಸಲ್ಲಿ ಏನಾದ್ರು ನಾನು ಅಕಸ್ಮಾತಾಗಿ ಡೆತ್ ಆಗಿಬಿಟ್ರೆ 2 ದಿವಸ ಆದರೂ ಬೇಕಾಗತ್ತೆ ನಾನು ಇಲ್ಲಿದ್ದೀನಿ ಅಥವಾ ಏನಾದ್ರು ಆಗಿದೆ ಅನ್ನೋ ಗೊತ್ತಾಗಲಿಕ್ಕೆ. ಯಾಕಂದರೆ ಇಲ್ಲಿ ಯಾರೂ ಇಲ್ಲ, ಒಬ್ಬರು ಬರೋಲ್ಲ ಇಲ್ಲಿ ನೋಡಿ. ಇಡೀ ಫಾಲ್ಸಲ್ಲಿ ಒಬ್ಬ ಕೂಡ ಇಲ್ಲ. ಆ್ಯಂಡ್ ನಾನು ಒಬ್ಬನೇ ಇಲ್ಲಿ ಮಜಾ ಮಾಡ್ಕೊಂಡಿದ್ದೀನಿ. ಸೊ ನಾನು ಬೈಕ್ ನಿಲ್ಸಿ ಬಂದಿದ್ದೀನಲ್ಲ, ಹಂಗೆ ಗೊತ್ತಾಗ್ಬೋದು. ನಾನು ಅಲ್ಲಿ ಕೇಳ್ಕೊಬಂದೆ ಎಲ್ಲಿ ಹೋಗಬೇಕು ಏನು ಅಂತೇಳ್ಬಿಟ್ಟು. ಸೊ ಹಂಗೆ ಗೊತ್ತಾಗ್ಬೋದು. ಬೈಕ್ ತೊಗೊಂಡೋಗಿಲ್ಲ ಅಂದರೆ ಹುಡ್ಕೊಂಡು ಬರ್ತಾರೆ ಏನಾಗಿದೆ ಅಂತೇಳ್ಬಿಟ್ಟು ಅಷ್ಟೇ. ಇಲ್ಲಾಂದರೆ ಬೈಕ್ ತಂದಿಲ್ಲ, ಹಂಗೆ ನಡ್ಕೊಂಡು ಏನಾದ್ರು ಬಂದು ಇಲ್ಲೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಜವಾಗ್ಲೂ ಯಾವನಿಗೂ ಗೊತ್ತಾಗಲ್ಲ. ನೀರು ತುಂಬ ತಣ್ಣಗಿದೆ, ಐಸ್ ಇದ್ದಂಗೆ ಐತೆ. ಯಾವ್ದಾದ್ರು ಪದದಿಂದ ಹಾವು ಬಂದ್ಬಿಟ್ಟದು ಗುರು. ನನಗಂತೂ ಎಲ್ಲ ಪುಕ್ಕ ಆಗ್ತೈತೆ. ನನಗೆ ಜಾಸ್ತಿ ನೀರಿಗೆ ಬೀಳಲಿಕ್ಕೆ ಭಯ. ಏನಕ್ಕೆ ಗೊತ್ತಾ, ಹಿಂಗೆ ಕೆಳಗಡೆ ಕೂತ್ಕೊಂಡಿರ್ತೀನ, ಮೇಲ್ಗಡೆಯಿಂದ ಏನಾದರೂ ಇಷ್ಟು ದೊಡ್ಡ ಕಲ್ಲು ಬಿದ್ದುಬಿಡ್ತು ಅಂದರೆ ತಲೆ ಮೇಲೆ, ಗೋವಿಂದ. ಹಾಗಾಗಿ ಸ್ವಲ್ಪ ಭಯ ನನಗೆ ನೀರಲ್ಲಿ. ಹಿಂಗೆ ಈ ಸ್ಲೈಡ್ ಇರುತ್ತಲ್ಲ, ಹಿಂಗೆ ಗ್ಯಾಪ್ ಇದ್ದಲ್ಲಿ ನೀರು ಬೀಳ್ತಾ ಇರ್ಬೇಕಾದ್ರೆ ಕೂತ್ಕೊಳ್ಳಿ ಸ್ವಲ್ಪ ಭಯ. ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿ ನೀರಿಗೆ ಬಿತ್ಕೊಬತ್ತೀನಿ ಫೈನಲ್. ತುಂಬ ಸುಸ್ತಾಗಿತ್ತು ಇಲ್ಲೆಲ್ಲ ನೀರಿಗೆ ಬಿದ್ದು. ಸ್ವಲ್ಪ ಫಾಲ್ಸ್ ನೋಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ಸ್ವಲ್ಪ ಖುಷಿ ಆದೆ. ಯಾಕಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಇಳ್ಕೊಂಬಂದಿದ್ದಲ್ಲ, ಏನೋ ಒಂಥರ ಖುಷಿ ಆಯಿತು. ಸೊ ಇವಾಗ ರಿಟರ್ನ್ ಹೋಗ್ತಿದ್ದೀನಿ. ಆ್ಯಂಡ್ ಬನ್ನಿ ಹೋಗೋಣ ಮನೆ ಕಡೆ. ಈಗ ಗುಡ್ಡ ಹತ್ತಬೇಕು, ಸ್ವಲ್ಪ ಕಷ್ಟ, ಬಟ್ ಹತ್ತಲೇಬೇಕು, ಹತ್ತೋಣ. ಆ್ಯಂಡ್ ನಾನು ರಿಟರ್ನ್ ಹೊರಟೆ. ಆ್ಯಂಡ್ ಬಾಯ್ ನೆಟ್ಗೋಲ್ ಫಾಲ್ಸ್. ಮತ್ತೆ ಸಿಗೋಣ. ಮತ್ತೆ ನಾನು ಬರೋಲ್ಲ, ನಿಜವಾಗೂ ನಾನು ಈ ಫಾಲ್ಸಿಗೆ ಬರೋಲ್ಲ ಮತ್ತೆ. ಯಾಕಂದರೆ ಏನಾದ್ರು ಮೆಟ್ಲು ಒಂದು ಸ್ಟೆಪ್ಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಏನಾದ್ರು ಮಾಡಿದರೆ ನಾನು ಬರ್ತೀನಿ ನೋಡೋಕ್ಕೆ. ಇಲ್ಲ ಅಂದರೆ ನಿಜವಾಗೂ ನಾನು ಬರೋಲ್ಲ. ಏನಿದ್ರು ಗುಡ್ಡ ಹತ್ಬೇಕು. ಇವಾಗ ಗುಡ್ಡ ಹತ್ತೋ ಅಷ್ಟೊತ್ತಿಗೆ ನನ್ನ ಕಥೆನೇ ಮುಗಿದೋಗಿರುತ್ತೆ. ಆ್ಯಂಡ್ ಹೆಂಗೋ ಕಷ್ಟಪಟ್ಟು ಹತ್ಕೊಂಡು ಹೋಗ್ತೀನಿ, ಏನು ಮಾಡೋಕ್ಕೂ ಬರೋಲ್ಲ. ಮತ್ತೆ ನೋಡಿ ನನಗೊಂದ್ಸರಿ ನೋಡಿದ್ರೇ ಭಯ ಆಗುತ್ತೆ. ಹಿಂಗೆ ಹತ್ತಿ ಇವಾಗ ಈ ಗುಡ್ಡ ಹತ್ಕೊಂಡು ಹೋಗ್ಬೇಕು ಹಿಂಗೆ ಮೇಲೆ. ಬನ್ನಿ ಹೋಗೋಣ.
ಸಾಕು ಆಟ ಆಡಿದ್ದು ನೀರಲ್ಲೇ. ಲಾಸ್ಟ್ ವ್ಯೂ ಎಷ್ಟು ಬೇಕಷ್ಟು ನೋಡ್ಕೊಂಬಿಡಿ. ನಾನಂತೂ ಹೊರಟೆ. ಹೋಗಿದ್ದು 25 ಅಡಿನೆಲ್ಲ ಅಲ್ಲಿ. ನಾನು ಸೆಕೆಂಡ್ ಟೈಮ್ ಹೋಗಿ ನೀರು ಬಿದ್ದಿದ್ದು ಇಲ್ಲಿ. ಸೆಕೆಂಡ್ ಟೈಮ್ ಹೋಗಿ ನೀರು ಬಿದ್ದಿದ್ದು ಇಲ್ಲಿ, ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿ. ಆ್ಯಂಡ್ ಹಿಂಗೆ ಹತ್ಕೊಂಡು ಹೋಗ್ತೀವಿ ಇವಾಗ. ಹಿಂಗೆ ಹತ್ಕೊಂಡು ಹಿಂಗೆ ಗುಡ್ಡ ಹತ್ಕೊಂಡು ಹೋಗಿ. ನೋಡೋಕೆ ಈಸಿಯಾಗಿ ಕಾಣಿಸಿದೆ, ಬಟ್ ಅಷ್ಟು ಈಸಿ ಇಲ್ಲ ಇದು. ಆ್ಯಂಡ್ ಮೇಲೆ ಸಿಗ್ತೀನಿ. ಇವಾಗ ಕ್ಯಾಮ್ರಾ ಎಲ್ಲ ಒಳಗೆ ಹಾಕೋತೀನಿ, ಯಾಕಂದರೆ 2 ಕೈ 2 ಕಾಲು ಎರಡೂ ಯೂಸ್ ಮಾಡ್ಬೇಕಿಲ್ಲ ಈಗ. ಹಿಂಗೆ 2 ಕೈಲಿ ಹಿಂಗೆ ಇಟ್ಕೊಂಡು ಹತ್ಕೊಂಡು ಹೋಗ್ಬೇಕು, ಹಾಗಿದೆ. ಸೊ ಕ್ಯಾಮ್ರಾ ಒಳಗಡೆ ಹಾಕ್ಕೊತಿದ್ದೀನಿ. ಆ್ಯಂಡ್ ಮೇಲೆ ಸಿಗೋಣ ಬನ್ನಿ. ಮಾತಾಡೋಕ್ಕಾಗ್ತಿಲ್ಲ ಅಂತಿಂತು. ಚಪ್ಪಲಿ ಇಟ್ಟು ಜಾಗ ಬಂದೆ, ಮೇಲೆ ಚಪ್ಪಲಿ ಇಟ್ಟೋಗಿದೆ. ಸೊ ಅಲ್ಲಿ ಬಂದೆ. ಹತ್ಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಬಂದೆ. ಒಂದು 6 ತಿಂಗಳಿಂದ ಈ ಟೈಪಲ್ಲಿ ಬೆವರಿಲ್ಲ ಅಂತ ಅನ್ಕೋತೀನಿ. ಬ್ಯಾಗ್ ಹಾಕ್ಕೊಂಡಿದ್ದು ನೋಡಿ, ಇದೆಲ್ಲ ಸ್ವೆಟ್ಟಿಂದ ತುಂಬೋಗಿದೆ. ಈ ಫಾಲ್ಸಿಗೆ ಒಂದು ದೊಡ್ಡ ನಮಸ್ಕಾರ ಆಗೋರು. ನಾನಂತೂ ಮತ್ತೆ ವಾಪಸ್ ಬರೋಲ್ಲ. ಸತ್ತೋಗ್ಬಿಟ್ಟೆ ಮೇಲಿಂದ ಹತ್ಕೊಬರೋಷ್ಟೊತ್ತಿಗೆ. ಸಾರಿ, ಕೆಳಗಿಂದ ಹತ್ಕೊಬರೋಷ್ಟೊತ್ತಿಗೆ ಸತ್ತೋಗ್ಬಿಟ್ಟೆ. ಈ ಫಾಲ್ಸಿಗೆ ಮಾತ್ರ ಬರೋಲ್ಲ ನಾನು. ನನ್ನ ಗದೆ ಸಿಕ್ತು, ಗದೆ ಹಿಡ್ಕೊಂಡು ಈಗ ಮನೆ ಹೋಗಬೇಕು. ಗದೆ ಏನಕ್ಕೆ ಅಂತ ಹೇಳಿದ್ದೀನಲ್ಲ, ಕಾಡಲ್ಲಿ ಏನಾದರೂ ಕಾಡು ಪ್ರಾಣಿಗಳು ಬಂದುಬಿಟ್ರೆ ಪ್ರಹಾರ ಮಾಡಲಿಕ್ಕೆ ಗದೆ ಬೇಕು. ಸೊ ಒಂದು ಗದೆ ಹಿಡ್ಕೊಂಡಿದ್ದೀನಿ. ವರ್ಸ್ಟ್ ಎಕ್ಸ್ಪೀರಿಯನ್ಸು ಬಟ್ ಬೆಸ್ಟ್ ಫಾಲ್ಸು ಅಲ್ಟಿಮೇಟ್ ಆಗಿದೆ. ಆದರೆ ಈ ಟ್ರಕ್ಕಿಂಗ್ ಇದೆಯಲ್ಲ, ಇಳಿದು ಹತ್ತೋದು, ಅದು ಬೇಡ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಮನೆಗೆ ಹೋಗ್ತಿದ್ದೀನಿ. ನೋಡಿ, ಗದೆ ಹಿಡ್ಕೊಂಡ್ರೆ ಸಾಲಿ ಯಾವ್ದಾದ್ರು ಪ್ರಾಣಿ ಬಂದುಬಿಟ್ರೆ, ಹುಲಿನೋ ಸಿಂಹನೋ, ಹುಲಿ ಸಿಂಹ ಹಾಳಾಗೋಗ್ಲಿ, ಒಂದು ನಾಯಿ ಬಂದರೆ ಹೊಡೆಯೋಕ್ಕಾದ್ರೂ ಬೇಕಲ್ಲ ಗುರು. ಬಾ ಅಂತೂ ಇಂತೂ ಬಂದೆ ಹೊರಗೆ ಬಂದೆ. ಮತ್ತು ಅದೇ ಸಂಕ ದಾಟಿದೆ. ಏನೋ ಒಂಥರ ಜೀವ ಬಂತು ಗುರು ನನಗೆ. ಅಲ್ಲಲ್ಲ, ಹೋಗಿ ಸತ್ತೋದೆ. ಈಗೆಲ್ಲೋ ಸ್ವಲ್ಪ ಜೀವ ಬಂತು. ಬಾ ಅಂತಿಂತೂ ಬಂದೆ ಇಲ್ಲಿ. ಆ್ಯಂಡ್ ನನ್ನ ಬೈಕು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದೆ. ಅಂತಿಂತೂ ಬೈಕ್ ಹತ್ರ ಬಂದೆ. ಬನ್ನಿ ಮನೆ ಹೋಗೋಣ. ಮತ್ತಿನ್ನೇನು, ನಿಮ್ದು ಇಲ್ಲೇನಾ ಮನೆ? ಹೌದಾ? ಇಲ್ಲಿ ಶಾಲೆ ಐತಾ ಕೆಳಗೆ? ಅಲ್ಲಿ ಮೇಲೆಲ್ಲ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಕಂಡಂಗೆ ಆಯ್ತು, ಒಂದು ಸ್ಲ್ಯಾಪಿಂದು. ಊಟ ಮಾಡ್ಕೊಂಡು ಹೋಗ್ತೀನಮ್ಮ ಅಲ್ಲಿ ಸರ್ಕಲ್ಲಾಗೆ. ಹಾಂ, ಏನು ಸಮಸ್ಯೆ ಇಲ್ಲ. ಹಾಂ, ತುಂಬ ಬಾಯಾರಿಕೆ ಆಗಿತ್ತು. ಸ್ವಲ್ಪ ನೀರು ಕುಡಿದೆ, ಸ್ವಲ್ಪ ರಿಲ್ಯಾಕ್ಸ್ ಆದೆ. ಇವಾಗ ಹೋಗೋಣ. ಹಬ್ಬ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾನು ಒಂದು 5 ಗಂಟೆ 4 ಗಂಟೆ ಮೇಲಾಗೋಯ್ತು ಅಂದ್ಕೊಂಡೆ. ಒಂದು 5 o'clock ಆಗಿರ್ಬೋದು ಅಂದ್ಕೊಂಡೆ. ಬಟ್ ಆಮೇಲೆ ಮೇಲೆ ಬಂದು ಟೈಮ್ ನೋಡಿದೆ, ಬರೀ 3:30 ಆಗಿತ್ತು. ನನಗೆ 1:15ಗೆ ಹೋಗಿದ್ದು ನಾನು. 1:15ಗೆ ಅಲ್ಲಿದ್ದೆ. ಒಂದು 2ಗೆ ಹೋಗಿ ಕೆಳಗಡೆ ಇಳಿದಿರ್ಬೋದು. ಒಂದು 3:50ಗೆ ಮೇಲೆ ಬಂದುಬಿಟ್ಟಿದ್ದೆ ನಾನು. ಅದೆಷ್ಟು ಬೇಗ ಇಳಿದೆ, ಎಷ್ಟು ಬೇಗ ಐತೆ ಗೊತ್ತಿಲ್ಲ, ಬಟ್ ಮೇಲೆ ಬಂದುಬಿಟ್ಟಿದ್ದೆ. ಆ್ಯಂಡ್ ರಿಟರ್ನ್ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಸರ್ಕಲಿಗೆ ಹೋಗಿ ಸ್ವಲ್ಪ ಏನಾದ್ರು ಹೊಟ್ಟೆಗೆ ತಿಂತೀನಿ, ತುಂಬ ಹಸುವಾಗ್ತಿದೆ. ಬನ್ನಿ ಹೋಗಿ ಸರ್ಕಲಿಗೆ ಹೋಗಿ ಮಾತಾಡೋಣ. ರೂಟ್ನೇ ಇದುವರೆಗೂ ಹೇಳಿಲ್ಲ, ಸೊ ಇವಾಗ ಹೇಳ್ತಿದ್ದೀನಿ. ನೀವು ನೆಟ್ಕೋಟ್ ಫಾಲ್ಸ್ಗೆ ಹೋಗಬೇಕು ಅಂದರೆ ಸಿಂಪಲ್ಲು ಸಿದ್ದಾಪುರ ಟು ಕುಮಟಾ ರೋಡಲ್ಲಿ ಹೋಗಬೇಕು. ಕುಮಟಾ ರೋಡಲ್ಲಿ ಹೋಗ್ತಿದ್ದಂಗೆ ಬಿರ್ಲಮಕ್ಕಿ ಅಂತ ಹೇಳಿ ಒಂದು ಸರ್ಕಲ್ ಸಿಗುತ್ತೆ. ಬಿರ್ಲಮಕ್ಕಿಯಿಂದ ಲೆಫ್ಟಿಗೆ ತೊಗೋಬೇಕು. ಅಲ್ಲಿದ್ದ ಒಂದು 4 ರಿಂದ 5 ಕಿಲೋಮೀಟ್ರ್ ಆಗುತ್ತೆ ನೆಟ್ಕೋಟ್ ಫಾಲ್ಸು. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಆ್ಯಂಡ್ ಹೋಗೋ ದಾರಿಲೇ ಅಂದರೆ ಸಿದ್ದಾಪುರ ಟು ಕುಮಟಾ ಹೋಗೋ ದಾರಿಲಿ ಆ್ಯಂಡ್ ಬೋರ್ಡೆ ಫಾಲ್ಸ್ ಕೂಡ ಸಿಗುತ್ತೆ ನೋಡಿ. ಇದು ಬೋರ್ಡೆ ಫಾಲ್ಸಿಗೆ ಹೋಗೋ ರೂಟ್ ಇದು. ಇಲ್ಲಿದ್ದ ಒಂದು 10 ಕಿಲೋಮೀಟ್ರ್ ಮುಂದೆ ಹೋದರೆ ನೆಟ್ಕೋಟ್ ಫಾಲ್ಸ್ ಸಿಗುತ್ತೆ. ಅಂದರೆ ನೆಟ್ಕೋಟ್ ಫಾಲ್ಸ್ ಅಲ್ಲ, ಬಿರ್ಲಮಕ್ಕಿ ಕ್ರಾಸ್ ಸಿಗುತ್ತೆ. ಅಲ್ಲಿದ್ದ ಲೆಫ್ಟಿಗೆ ತೊಗೊಂಡು 4-5 ಕಿಲೋಮೀಟ್ರ್ ಹೋದರೆ ನೆಟ್ಕೋಟ್ ಫಾಲ್ಸ್ ಸಿಗುತ್ತೆ. ಆ್ಯಂಡ್ ಬೋರ್ಡೆ ಫಾಲ್ಸ್ ಕೂಡ ಅದಕ್ಕಿಂತ ಹಿಂದೆನೇ. ಇಲ್ಲಿದ್ದ 7 ಕಿಲೋಮೀಟ್ರ್. ಇದು ಮೇನ್ ರೋಡು. ಸ್ಟ್ರೈಟ್ ಹೋದರೆ ಇದು ಕುಮಟಾ, ಈ ಕಡೆ ಹೋದರೆ ಸಿದ್ದಾಪುರ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಗೋಲ್ಬಾವಿನೂ ಇದೇ ರೂಟಲ್ಲೇ ಸಿಗುತ್ತೆ. ಇದಕ್ಕಿಂತ ಹಿಂದೆ ಬರುತ್ತೆ ಅದು. ಆ್ಯಂಡ್ ಅದು ಬಿಳಿಗಿ ಸರ್ಕಲ್ಲು, ಇದಕ್ಕಿಂತ ಹಿಂದೆ ಬಿಳಿಗಿ ಸರ್ಕಲ್ಲು. ಮತ್ತು ಭುವನೇಶ್ವರಿ ಟೆಂಪಲ್ ಕೂಡ ಅಲ್ಲೇ ಬಿಳಿಗಿ ಸರ್ಕಲ್ಗಿಂತ ಹಿಂದೆನೇ ಬರುತ್ತೆ. ಎಲ್ಲನೂ ಒಂದೇ ರೂಟಲ್ಲಿ ಸಿಗುತ್ತೆ ಇದು ಪ್ಲೇಸ್ಗಳು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಎಲ್ಲ ಪ್ಲೇಸ್ನೂ ಕವರ್ ಮಾಡ್ಕೋಬೇಕು ಅನ್ನೋ ಒಂದು ಇತ್ತು ಅಂದರೆ, ನಿಮಗೆ ಮಾಡಬೇಕು ಅಂತೇಳಿ ಇತ್ತು ಅಂದರೆ, ಸೊ ನೀವು ಸಿದ್ದಾಪುರ ಟು ಕುಮಟಾ ಹೋಗೋ ರೂಟಲ್ಲಿ ಸುಮಾರು ಒಂದು 4 ರಿಂದ 5 ಪ್ಲೇಸ್ಗಳನ್ನ ಕವರ್ ಮಾಡ್ಕೊಬೋದು. ಹೋಟೆಲ್ ಸಿಕ್ತು, ಇವಾಗ ತಿನ್ನಬೇಕು. ತಿನ್ನೋಣ ಬನ್ನಿ. ಅದೇ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಆಗ ಈಗ ಈ ಸಿಗಂದೂರು ಹೋಗಿದ್ದೆ, ಅದನ್ನು ಹಾಕಿದ್ದೆ. ಆ್ಯಂಡ್ ಹಾಗೆ ಹಾಕ್ತಾ ಇರ್ತೀನಿ. ಅದು ಇದು ಚೆನ್ನಾಗಿ ವ್ಯೂಸ್ ಆಗ್ತಿದೆ, ನೋಡಬೇಕು. ಇದೇ ಹೋಟೆಲ್ ಊಟ ಮಾಡಿದ್ದು. ಸೊ ಇವಾಗ ಹೊರಟೆ. ಆ್ಯಂಡ್ ಬೆಳಿಗ್ಗೆ ಸರ್ಕಲಿಗೆ ಹೋಗಿ ಚೆನ್ನಾಗಿ ತಿಂದೆ, ಸ್ವಲ್ಪ ಹೊಟ್ಟೆ ತುಂಬಿತು. ಆ್ಯಂಡ್
ಚೆನ್ನಾಗಿತ್ತು. 2 ಚಪಾತಿ, 2 ಇಡ್ಲಿ, 1 ಬಜ್ಜಿ ತಿಂದೆ. ಯಾಕೆಂದರೆ ನಾನು ಬೆಳಿಗ್ಗೆ ತಿಂದಿದ್ದು, ಮಧ್ಯಾಹ್ನನೂ ತಿಂದಿಲ್ಲ. ಸಂಜೆ ಬಂದೆ, ಈಗ 4 ಗಂಟೆ 5 ಗಂಟೆ ಆಗ್ತಾ ಬಂತು. ಸೊ ತುಂಬ ಹಸುವಾಗಿತ್ತು, ಜಾಸ್ತಿನೇ ತಿಂದೆ. ತಿಂದ್ಬಿಟ್ಟು ಈಗ ರಿಟರ್ನ್ ಮನೆ ಹೋಗ್ತಿದ್ದೀನಿ. ಆ್ಯಂಡ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ನನಗೆ ಇತ್ತೀಚೆಗೆ ಯಾಕೋ ನಾನ್ ವೆಜ್ಜು ಬೇಡ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಆದಷ್ಟು ತರಕಾರಿ ತಿಂತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಹೋಗ್ತಿದ್ದೀನಿ ಮನೆಗೆ. ಆಲ್ರೆಡಿ ಒಂದು 2 ಕಿಲೋಮೀಟ್ರ್ ಹೋದರೆ ಮನೆ ಸಿಗುತ್ತೆ. ಸೊ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.